ಕುಟುಂಬ ನೋಂದಣಿ ಮಾಡುವ ವಿಧಾನ. ಮೊದಲಿಗೆ ಕರ್ನಾಟಕ ಸರ್ಕಾರದ ಅಧಿಕೃತ ಕುಟುಂಬ ಪೋರ್ಟಲ್ಗೆ ಭೇಟಿ ನೀಡಿ. ಮುಖಪುಟದಲ್ಲಿ ಕುಟುಂಬ ದಾಖಲಾತಿ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಆಧಾರ್ಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ ಒಟಿಪಿಯನ್ನು ನಮೂದಿಸಿ ವ್ಯಾಲಿಡೇಟ್ ಒಟಿಪಿ ಆಯ್ಕೆಯ ಮೂಲಕ ದೃಢೀಕರಿಸಿ. ಮುಂದೆ ಸದಸ್ಯರ ಮಾಹಿತಿ ವಿವರಗಳು ಆಯ್ಕೆಯನ್ನು ಸೇರಿಸಿ. ನಂತರ ನಿಮ್ಮ ವಿವರಗಳನ್ನು ನಮೂದಿಸಿ. ನಮೂದಿಸಿದ ಮಾಹಿತಿಯನ್ನು ಪರಿಶೀಲಿಸಿ ನಾನು ಒದಗಿಸಿರುವ ಮಾಹಿತಿ ಸರಿಯಾಗಿದೆ ಎಂದು ಅಂಗೀಕರಿಸಿ ಮುಂದುವರಿಯಿರಿ. ಮುಂದೆ ಸದಸ್ಯರನ್ನು ಸೇರಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಕುಟುಂಬದ ಮುಂದಿನ ಸದಸ್ಯರ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಆಧಾರ್ಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದ ಒಟಿಪಿಯನ್ನು ನಮೂದಿಸಿ ಸದಸ್ಯರ ಆಧಾರ್ ವಿವರಗಳನ್ನು ದೃಢೀಕರಿಸಿ ಮತ್ತು ದೃಢೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಮತ್ತೊಮ್ಮೆ ಸದಸ್ಯರ ಮಾಹಿತಿ ವಿವರಗಳು ಆಯ್ಕೆಯನ್ನು ಆರಿಸಿ. ನಂತರ ನಿಮ್ಮ ಸದಸ್ಯರ ವಿವರಗಳನ್ನು ನಮೂದಿಸಿ. ನಮೂದಿಸಿದ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದೆ ಎಂದು ಅಂಗೀಕರಿಸಿ ಮುಂದುವರಿಯಿರಿ. ನಂತರ ಸದಸ್ಯರ ವಿವರ ಉಳಿಸಿ ಕ್ಲಿಕ್ ಮಾಡಿ. ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಕುಟುಂಬದ ಎಲ್ಲಾ ಸದಸ್ಯರನ್ನು ಸೇರ್ಪಡೆಗೊಳಿಸಿದ ನಂತರ ಮುಂದುವರಿಯಿರಿ. ಮುಂದೆ ಕುಟುಂಬ ಸದಸ್ಯರ ವಿವರಗಳು ವಿಭಾಗದಲ್ಲಿ ಕುಟುಂಬದ ಎಲ್ಲಾ ಸದಸ್ಯರ ಮಾಹಿತಿಯನ್ನು ವೀಕ್ಷಿಸಬಹುದು. ಕುಟುಂಬದ ಮ್ಯಾಪಿಂಗ್ ಪೂರ್ಣಗೊಳಿಸಲು ಕುಟುಂಬದ ಎಲ್ಲಾ ಸದಸ್ಯರ ವಿವರಗಳನ್ನು ತಪ್ಪದೇ ಸೇರಿಸಿ. ನಮೂದಿಸಿರುವ ಎಲ್ಲಾ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಹಾಗೂ ಇತರ ಮಾಹಿತಿಗಳು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಎಲ್ಲಾ ವಿವರಗಳನ್ನು ಪರಿಶೀಲಿಸಿದ ನಂತರ ಪ್ರಿವ್ಯೂ ಮೂಲಕ ಸಂಪೂರ್ಣ ಅರ್ಜಿಯನ್ನು ಪೂರ್ವ ವೀಕ್ಷಣೆ ಮಾಡಿ. ಎಲ್ಲಾ ಮಾಹಿತಿಯು ಖಚಿತಪಡಿಸಿಕೊಂಡ ನಂತರ ಸದಸ್ಯರ ವಿವರ ಉಳಿಸಿ ಕ್ಲಿಕ್ ಮಾಡಿ. ಅರ್ಜಿಯನ್ನು ಸಲ್ಲಿಸಿದ ನಂತರ ಪುಟವು ಸಿಡ್ಯಾಕ್ ಇ-ಸೈನ್ ಇ-ಅಥೆಂಟಿಕೇಶನ್ ಪ್ರಕ್ರಿಯೆಗೆ ತೆರಳುತ್ತದೆ. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುವ ಒಟಿಪಿಯನ್ನು ನಮೂದಿಸಿ ಮತ್ತು ಇ-ಅಥೆಂಟಿಕೇಶನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಇ-ಅಥೆಂಟಿಕೇಶನ್ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ನಿಮ್ಮ ಕುಟುಂಬ ಐಡಿ ರಚನೆಯಾಗುತ್ತದೆ. ನಿಮ್ಮ ಕುಟುಂಬ ನೋಂದಣಿಯ ಸ್ವೀಕೃತಿ ಅಕ್ನಾಲೆಜ್ಮೆಂಟ್ ಲಭ್ಯವಾಗುತ್ತದೆ. ಕುಟುಂಬ ಐಡಿ ಹಾಗೂ ಸ್ವೀಕೃತಿಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಧನ್ಯವಾದಗಳು.